ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಟ್ರಂಪ್ ಅಲಿಯಾಸ್ ಡೊನಾಲ್ಡ್ ಟ್ರಂಪ್ ಸೋಕಾಲ್ಡ್ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಹುಚ್ಚು ದೊರೆ, ಐಲು ದೊರೆ, ನನ್ನ ಮಾತೆ ಶಾಸನ, ನಾನೇ ಅಂತಿಮ, ಯುದ್ಧವು ನನ್ನಿಂದಲೇ, ಸಂಧಾನವು ನನ್ನಿಂದಲೇ ಅಂತ ಕ್ಯಾಮರಾಗಳ ಮುಂದೆ ಬಿಲ್ಡಪ್ ಕೊಡುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ದುರ್ಬಿನ್ ಹಾಕಿ ಗಮನಿಸಿದರೆ ವಿಶ್ವಕ್ಕೆ ನಂಬರ್ 1 ಅಂತ ಕರೆಸಿಕೊಳ್ಳುವ ದೇಶದ ನಾಯಕ ಕ್ಷಣಕ್ಕೊಂದು ದಿನಕ್ಕೊಂದು ಹೇಳಿಕೆಗಳನ್ನು ನೀಡುವುದರ ಹಿಂದೆ ಆರೋಗ್ಯ ಸಮಸ್ಯೆ ಏನಾದರೂ ಇದೆಯಾ? ಅದರಲ್ಲೂ ಮಾನಸಿಕ ಸ್ಥೀಮಿತೆಯ ಕೊರತೆಗಳ ಅನುಮಾನ ಮೂಡುವುದರಲ್ಲಿ ಸಂಶಯವಿಲ್ಲ. ಇರಾನ್ ಸರ್ವನಾಶ ಮಾಡ್ತೇನೆ, ಇಂದು ಒಂದು ನಾಗರಿಕತೆಯ ಅಂತ್ಯವಾಗುತ್ತೆ, ಹಾರ್ಮುಜ್ ನಂದೆ, ನಾನೇ ಏಸು, ಎಲ್ಲರಿಗೂ ನೆಮ್ಮದಿ ನೀಡ್ತೇನೆ, ಹೀಗೆ ಎರಡ ಡೊನಾಲ್ಡ್ ಟ್ರಂಪ್ ಡಬಲ್ ಸ್ಟೇಟ್ಮೆಂಟ್ಗಳು, ಟ್ವೀಟ್ಗಳು. ಮಾನಸಿಕ ಸಮಸ್ಯೆಯಿಂದ ಟ್ರಂಪ್ ನರಳಾಟ. ಡೊನಾಲ್ಡ್ ಟ್ರಂಪ್ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಅಮೆರಿಕದ ರಾಜಕೀಯ ವಲಯದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಆಗಾಗ ಚರ್ಚೆಗಳು ನಡೀತಿರುತ್ತೆ. ಚುನಾವಣಾ ಸಂದರ್ಭಗಳಲ್ಲಿ ಮತ್ತು ರಾಜಕೀಯ ಜಿದ್ದಾಜಿದ್ದಿನ ವೇಳೆ ವಿರೋಧ ಪಕ್ಷ ಡೆಮಾಕ್ರೆಟಿಕ್ನವರು ಟ್ರಂಪ್ ಅವರ ನಿರ್ಧಾರಗಳು ಅಥವಾ ಭಾಷಣದ ಶೈಲಿಯನ್ನು ನೋಡಿ ಅವರು ಅಸ್ಥಿರವಾಗಿದ್ದಾರೆ ಅಂತ ಟೀಕಿಸ್ತಾರೆ. ಕೆಲವು ಮನಃಶಾಸ್ತ್ರಜ್ಞರು ಸಾರ್ವಜನಿಕ ವೇದಿಕೆಗಳಲ್ಲಿ ಅವರ ವರ್ತನೆಯನ್ನು ವಿಶ್ಲೇಷಿಸಿ ಭಿನ್ನಾಭಿಪ್ರಾಯ ಹೊರಹಾಕಿದ್ದಾರೆ. ಟ್ರಂಪ್ ವಿಚಿತ್ರ ವರ್ತನೆ ಮೇಲೆ ಅನುಮಾನವ್ಯಾಕೆ? ಅವರು ಕೊಡುವ ಅಸಂಬದ್ಧ ಹೇಳಿಕೆಗಳು, ನಾನೇ ಏಸು, ಇರಾನ್ ಸರ್ವನಾಶ ಮಾಡ್ತೀನಿ, ಇಡೀ ನಾಗರಿಕತೆ ಅಂತ್ಯವಾಗುತ್ತೆ, ಹಾರ್ಮುಜ್ ಜಲಸಂಧಿ ನಂದೆ, ಯುದ್ಧ ಮಾಡ್ತೇವೆ, ಯುದ್ಧ ನಿಲ್ಲಿಸ್ತೇನೆ ಅಂತ ಟ್ರಂಪ್ ಅಸಂಬದ್ಧ ಹೇಳಿಕೆ ಕೊಡ್ತಿರ್ತಾರೆ. ವಿಚಿತ್ರ ವರ್ತನೆಗಳನ್ನು ಕೂಡ ತೋರ್ತಾರೆ. ಬಹಿರಂಗ ವೇದಿಕೆಗಳಲ್ಲಿ ಡ್ಯಾನ್ಸ್ ಮಾಡೋದು, ಅವರ ಮುಖಚರ್ಯೆ ಮತ್ತೆ ಮಾತನಾಡುವ ಶೈಲಿಗಳು, ವಿಭಿನ್ನ ನೋಟ ಮತ್ತು ವರ್ತನೆ ಟ್ರಂಪ್ ಅವರ ವಿಚಿತ್ರ ವರ್ತನೆಗಳಾಗಿವೆ. ಇನ್ನು ವಯಸ್ಸಿನ ಸಂಬಂಧವನ್ನು ನೋಡೋದಾದರೆ ಟ್ರಂಪ್ ಅವರಿಗೆ ಇದೀಗ 79 ವರ್ಷ ವಯಸ್ಸು. ವಯಸ್ಸಾದಂತೆ ಜ್ಞಾಪಕ ಶಕ್ತಿ ಕುಸಿತ, ಮಾತಿನ ಮಧ್ಯೆ ವಿಷಯ ಮರೆಯುವುದು ಅಥವಾ ಗೊಂದಲಕ್ಕೊಳಗಾಗದಂತೆ ಕಾಣ್ತಾರೆ ಟ್ರಂಪ್. ವ್ಯಕ್ತಿತ್ವದ ಗುಣಲಕ್ಷಣವೂ ಕೂಡ ಇದರಲ್ಲಿ ಇದೆ. ಅತಿಯಾದ ಆತ್ಮ ಪ್ರಶಂಸೆ, ತಾವು ಮಾತ್ರ ಸರಿ ಎಂಬ ಅತಿಯಾದ ನಂಬಿಕೆ, ಆವೇಶದ ನಿರ್ಧಾರಗಳು, ಯೋಚಿಸದೆ ಮಹತ್ವದ ನಿರ್ಧಾರಗಳನ್ನು ಘೋಷಣೆ ಮಾಡುವುದು, ಇವೆಲ್ಲವನ್ನ ನೋಡಿದರೆ ಟ್ರಂಪ್ ಅವರ ಆರೋಗ್ಯದ ಮೇಲೆ ಅನುಮಾನ ಕಾಡ್ತಿದೆ. ಟ್ರಂಪ್ ಹುಚ್ಚ ಎಂದ ಆಪ್ತರು. ಒಂದು ಕಾಲದಲ್ಲಿ ಟ್ರಂಪ್ ಅವರ ದೊಡ್ಡ ಬೆಂಬಲಿಗರಾಗಿದ್ದ ಇನ್ಫೋವಾರ್ಸ್ನ ಅಲೆಕ್ಸ್ ಜೋನ್ಸ್ ಇತ್ತೀಚೆಗೆ ಟ್ರಂಪ್ ಅವರ ಕೆಲವು ನಿರ್ಧಾರಗಳನ್ನು ಹುಚ್ಚುತನ ಅಂತ ಕರೆದಿದ್ದಾರೆ. ವಿಶೇಷವಾಗಿ ಟ್ರಂಪ್ ಅವರ ಅತಿಯಾದ ಆವೇಶ ಮತ್ತು ತಮ್ಮ ಹಳೆಯ ಮಿತ್ರರನ್ನ ಕಡೆಗಣಿಸುವ ಪ್ರವೃತ್ತಿ ಜೋನ್ಸ್ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಟ್ರಂಪ್ ಅವರು ತಮ್ಮ ಹಾದಿ ತಪ್ಪಿದ್ದಾರೆ ಅಂತ ಅವರು ವಾದಿಸಿದ್ದಾರೆ. ಇದರ ಜೊತೆಗೆ ಪ್ರಭಾವಿ ಪತ್ರಕರ್ತ ಟಕರ್ ಕಾರ್ಲ್ಸನ್ ಈ ಹಿಂದೆ ಟ್ರಂಪ್ ಅವರನ್ನ ಬೆಂಬಲಿಸ್ತಾ ಇದ್ರು. ಖಾಸಗಿ ಸಂದೇಶಗಳು ಮತ್ತು ಇತ್ತೀಚಿನ ವಿಶ್ಲೇಷಣೆಗಳಲ್ಲಿ ಟ್ರಂಪ್ ಅವರ ಅಸ್ಥಿರತೆಯನ್ನ ಪ್ರಶ್ನಿಸಿದ್ದಾರೆ. ಟ್ರಂಪ್ ಅವರು ದೇಶದ ಹಿತದೃಷ್ಟಿಗಿಂತ ತಮ್ಮ ವೈಯಕ್ತಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಮತ್ತು ಅವರ ವರ್ತನೆ ಒಬ್ಬ ವಿಲನ್ ಅಥವಾ ಸರ್ವಾಧಿಕಾರಿಯಂತೆ ಬದಲಾಗ್ತಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಆರೋಗ್ಯದ ಬಗ್ಗೆ ಶ್ವೇತಭವನ ಹೇಳಿದ್ದೇನು? ಶ್ವೇತಭವನದ ಅಧಿಕೃತ ವೈದ್ಯರಾದ ಕ್ಯಾಪ್ಟನ್ ಸಿನ್ ಪಿ ಬಾರ್ಬೆಲ್ಲಾ ಟ್ರಂಪ್ ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ಟ್ರಂಪ್ ಇತ್ತೀಚೆಗಷ್ಟೇ ನಡೆಸಲಾದ ಕಾಗ್ನಿಟಿವ್ ಪರೀಕ್ಷೆಯನ್ನ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಮತ್ತು 100% ಅಂಕ ಗಳಿಸಿದ್ದಾರೆ. ಟ್ರಂಪ್ ಅವರ ಕಾಲುಗಳಲ್ಲಿ ಊತ ಕಂಡು ಬಂದದ್ದು ಕ್ರೋನಿಕ್ ವಿನಸ್ ಇನ್ಎಫಿಷಿಯನ್ಸಿ ಎಂಬ ಸಾಮಾನ್ಯ ಸಮಸ್ಯೆ ಅಂತ ಹೇಳಿದ್ದಾರೆ. ಟ್ರಂಪ್ ಅವರ ಮಾನಸಿಕ ಸ್ಥಿತಿಯನ್ನು ಪ್ರಶ್ನಿಸುವುದು ಕೇವಲ ರಾಜಕೀಯ ಪ್ರೇರಿತ, ಕೆಲಸ ಮಾಡುವ ವೇಗ ಮತ್ತು ಅವರ ಶಕ್ತಿ ಹೆಚ್ಚಳವಾಗಿದೆ ಅಂತ ಇದೀಗ ಶ್ವೇತಭವನದ ವೈದ್ಯಾಧಿಕಾರಿ ತಿಳಿಸಿದ್ದಾರೆ. ಅಮೆರಿಕದ ಯಾವೆಲ್ಲ ಅಧ್ಯಕ್ಷರ ಆರೋಗ್ಯದ ಮೇಲೆ ಅನುಮಾನ? ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಮೆರಿಕಾದಲ್ಲಿ ಅತಿ ಹೆಚ್ಚು ಕಾಲ ಅಧ್ಯಕ್ಷರಾಗಿದ್ದ ಇವರು ಪೋಲಿಯೋದಿಂದ ಬಳಲ್ತಾ ಇದ್ರು. ಚಕ್ರದ ಕುರ್ಚಿಯನ್ನು ಬಳಸ್ತಿದ್ರು. ಆದರೆ ಸಾರ್ವಜನಿಕವಾಗಿ ಅವರು ನಡೆಯಲು ಶಕ್ತರಾಗಿದ್ದಾರೆ ಅಂತ ತೋರಿಸಲು ಕ್ಯಾಮ್ರಾಗಳ ಮುಂದೆ ಬಹಳ ಕಷ್ಟಪಡ್ತಿದ್ರು. ಅವರು ಸಾಯುವ ಹಂತದಲ್ಲಿದ್ದಾಗಲೂ ಅವರ ಗಂಭೀರ ಹೃದಯ ಸಂಬಂಧಿ ಕಾಯಿಲೆಯನ್ನ ಗೌಪ್ಯವಿಡಲಾಗಿತ್ತು. ಜಾನ್ ಎಫ್ ಕೆನಡಿ ನೋಡಲು ಅತ್ಯಂತ ಆರೋಗ್ಯವಂತ ಮತ್ತು ಯುವಕರಂತೆ ಕಂಡರು. ಕೆನಡಿಯವರು ತೀವ್ರವಾದ ಬೆನ್ನುನೋವು ಮತ್ತು ಅಡಿಸನ್ ಕಾಯಿಲೆ ಎಂಬ ಹಾರ್ಮೋನ್ ಸಮಸ್ಯೆಯಿಂದ ಬಳಲ್ತಿದ್ರು. ಅವರು ಪ್ರತಿದಿನ ಹಲವಾರು ಮಾತ್ರೆಗಳನ್ನು ತೆಗೆದುಕೊಳ್ತಿದ್ರು. ಆದರೆ ಇದನ್ನು ಶ್ವೇತಭವನ ಬಹಳ ಕಾಲ ರಹಸ್ಯವಾಗಿಟ್ಟಿತ್ತು. ರೊನಾಲ್ಡ್ ರೇಗನ್ ಇವರ 2ನೇ ಅವಧಿಯ ಆಡಳಿತದ ಸಮಯದಲ್ಲಿ ಅಂದರೆ 1980ರ ದಶಕದ ಕೊನೆಯಲ್ಲಿ ರೇಗನ್ ಅವರ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಿದೆ ಎಂಬ ಅನುಮಾನವಿತ್ತು. ಅವರು ಅಧಿಕಾರದಿಂದ ಕೆಳಗಿಳಿದ ಕೆಲವು ವರ್ಷಗಳ ನಂತರ ಅವರಿಗೆ ಅಲ್ಝೈಮರ್
ಕಾಯಿಲೆ ಇರೋದು ಅಧಿಕೃತವಾಗಿ ದೃಢಪಡಿತು. ಇಂದಿಗೂ ಅನೇಕರು ಅವರು ಅಧ್ಯಕ್ಷರಾಗಿದ್ದಾಗಲೇ ಇದರ ಲಕ್ಷಣಗಳು ಶುರುವಾಗಿದ್ವು ಅಂತ ವಾದಿಸ್ತಾರೆ. ವುಡ್ರೋ ವಿಲ್ಸನ್ 1919ರಲ್ಲಿ ವಿಲ್ಸನ್ ಅವರಿಗೆ ತೀವ್ರವಾದ ಪಾರ್ಶ್ವವಾಯು ಉಂಟಾಯಿತು. ಇದರಿಂದ ಅವರು ಹಾಸಿಗೆ ಹಿಡಿದರು. ಅಚ್ಚರಿ ಅಂದರೆ ಅವರ ಅವಧಿಯ ಕೊನೆಯ 18 ತಿಂಗಳುಗಳ ಕಾಲ ಅವರ ಪತ್ನಿ ಎಡಿತ್ ವಿಲ್ಸನ್ ಅವರೇ ದೇಶದ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ರು ಮತ್ತು ಅಧ್ಯಕ್ಷರ ಆರೋಗ್ಯ ಸ್ಥಿತಿಯನ್ನ ಜಗತ್ತಿನಿಂದ ಮುಚ್ಚಿಟ್ಟಿದ್ರು. ಜೋ ಬೈಡನ್ ಪ್ರಸ್ತುತ ರಾಜಕೀಯದಲ್ಲಿ ಟ್ರಂಪ್ ಅವರಂತೆಯೇ ಬೈಡನ್ ಅವರ ವಯಸ್ಸು 80ಕ್ಕಿಂತ ಅಧಿಕ ಮತ್ತು ಅವರ ಮಾತುಗಳಲ್ಲಿನ ಗೊಂದಲಗಳು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಅವರು ನಡೆಯುವ ಶೈಲಿ ಮತ್ತು ಭಾಷಣದ ವೇಳೆ ಆಗುತ್ತಿದ್ದ ತಪ್ಪುಗಳನ್ನು ವಿರೋಧ ಪಕ್ಷದವರು ಮಾನಸಿಕ ಅಸ್ಥಿರತೆ ಅಂತ ಟೀಕಿಸಿದ್ರು.